ಹಾವೇರಿಯ ಲಕ್ಕವ್ವ ಅಜ್ಜಿ ತನ್ನ 38 ಗುಂಟೆ ಜಮೀನಿಗೆ ಆಸ್ತಿ ಪತ್ರ ಕೊಡಬೇಕು ಅಂತೇಳಿ ಕೋರ್ಟ್ಗೆ ಹೋದ್ರು. ವರ್ಕೌಟ್ ಆಗಲಿಲ್ಲ. ಕೋರ್ಟ್ ಆದೇಶ ಕೊಡ್ತು, ಆದರೆ ಅಲ್ಲಿ PDO ಕೊಡ್ತಾ ಇರಲಿಲ್ಲ. ರಿಪಬ್ಲಿಕನ್ ಆಫೀಸ್ ಬೆಂಗಳೂರಿಗೆ ಬಂದ್ರಂತೆ, ನಾವು ಸಿಕ್ಕಿಲ್ವಂತೆ. ಆ ನಂತರ ಹಾವೇರಿಗೆ ವಾಪಸ್ ಹೋದರು. ಅಲ್ಲಿ ನಮ್ಮ ಮಾರುತಿಗೆ ಸಿಕ್ಕಿದ್ರು, ಹೇಳ್ಕೊಂಡ್ರು ಸಮಸ್ಯೆಯನ್ನು. ನಾವು ತಕ್ಷಣವೇ ಸ್ಪಂದಿಸಿದ್ವಿ. ಈ ಥರ ಅಳ್ತಾ ಇದ್ರು ಹಾವೇರಿ ಬಸ್ ಸ್ಟ್ಯಾಂಡಲ್ಲಿ. ಯಾವಾಗ ಸೂಪರ್ 3 ಆ ಸುದ್ದಿಯನ್ನು ಮಾಡಿದ್ವಿ, ಆಮೇಲೆ ಏನಾಯ್ತು ಬನ್ನಿ ನೋಡೋಣ. ಎದಕ್ಕೆ ಹೋಗಿದ್ದಿ? ಈ ಚಾನಲ್ ಹುಡ್ಕೊಂಡೆ ಹೋಗಿದ್ದೆ. ಯಾವ ಚಾನಲ್ನ? ಅದೇ ಜಯಕುಮಾರ್ ಶೆಟ್ಟಿ. ಜಯಕುಮಾರ್ ಶೆಟ್ಟಿ ಸರ್ಗೆ. ಅವ್ರನ್ನ ನೋಡ್ತಿತ್ತನ್ರಿ, ಒಳ್ಳೊಳ್ಳೆ ಕೆಲಸ ಮಾಡ್ಯಾರ. ಅದಕ್ಕೆ ಲಾಸ್ಟಿಗೆ ಅಲ್ಲಿಗೆ ಹೋಗೋಣ ಅಂತ ಅನಿದ್ದೆ. ನಾನು ಅಲ್ಲಿಗೆ ಹೋಗ್ಯಾನ್ರಿ. ನಾನು ಹೆಂಗೆ ಓದಿ? ಬಸ್ನ್ಯಾಗ ಆಧಾರ್ ಕಾರ್ಡ್ ತಗೊಂಡೇನ್ರಿ. ಆಧಾರ್ ಕಾರ್ಡ್ ತೊಗೊಂಡು ಬೆಂಗಳೂರಿಗೆ ಹೋಗ್ಬಿಟ್ಟು ಸರ್ ಸಿಗ್ಲಿಲ್ಲ ನೋಡಕ್ ನಿಮ್ಗೆ? ಸಿಕ್ಕಿಲ್ರಿ. ನೋಡ್ರಿ, ಅಳ್ಬೇಡ. ಈಗ ನಿನ್ನ ರಾತ್ರಿ ಇಲ್ಲೇ ಬಂದನ್ರಿ 6 ಗಂಟೆಗೆ. ಎಲ್ಲಿ ಮಕ್ಕಳಿದ್ರು ರಾತ್ರಿ ಬಂದಿಲ್ಲ? ಎಲ್ಲಿಲ್ರಿ, ಬಸ್ ಸ್ಟ್ಯಾಂಡ್ನಾಗ ಇದ್ದೆ. ಮತ್ತೆ ಊಟ? ಏನಿಲ್ಲ ರೀ, ಚಾಪ್ಲಿ ಸಾಪಿಟ್ ಮಾಡ್ಕೊಂಡ್ರಿ, ಯಾರು ತಗೊಂಡು ಹೋಗ್ಬಿಟ್ಟು. ಊಟ ಮಾಡ್ತೀಯಾ? ದುಡ್ಡು ಇದಾವ ನಿನ್ ಕಡೆ? ಬಗೆಹರಿದ್ರೆ ಸಾಕು. ಸರಿ ಬಗೆಹರಿಸ ಕೆಲಸ ಮಾಡ್ತಾನೆ. ಊಟ ಮಾಡ್ತೀಯಾ? ಅಶೋಕೈತೆ? ಏನು ಬೇಡ, ಬಗೆಹರಿದ್ರೆ ಸಾಕು. ಸರಿ, ಹೋಗಿ ನೀನು ಮಟ್ಲಿಗೆ ಹೋಗು, ನಾನು ಬೆಳಿಗ್ಗೆ ಬರ್ತಾನೆ, ಬಂದು ಫೋನ್ ಮಾಡ್ತಾನೆ. ಮಟ್ಲೂರಿಗೆ ಹೋಗಲ್ಲ ರೀ. ಜಯಪ್ರಕಾಶ್ ಅವ್ರು ಸಿಗ್ಲಿಲ್ಲ ನಿಮ್ಗೆ ನೋಡಕ್ಕೆ? ಸಿಗ್ಲಿಲ್ರಿ. ಏನಂದ್ರೆ ಆಫೀಸ್ನಾಗ? ಇಲ್ರಿ, ಅದೇ ಇಲ್ಲಿ ರಿಪೋರ್ಟ್ಗಾರಿಗೆ ಹೋಗು, ನೀನು ಹಿರೇಂಜಿ ಗಾಡಿಗೆ ತಾಲೂಕು ಹಾವೇರಿ ಜಿಲ್ಲಾ ಅಂತೆಲ್ಲ, ಅಲ್ಲಿಗೆ ಹೋಗಿ ಅವ್ರನ್ನ ಕಾಣ್ರಿ ಅಂತ ಹೇಳಿದ್ರು. ಹೌದಾ? ಸರಿ. ಅದಕ್ಕೆ ಲೋಕಾಯುಕ್ತರಿಗೆ ಹೋಗೋಣ, ನಿಮ್ಗೆ ಹೋಗಿ. ಎಸ್, ಕೇಳಿದ್ರಲ್ಲ, 1 ನಿಮಿಷ 10 ಸೆಕೆಂಡ್ ಲಕ್ಕವ್ವಜ್ಜಿ ನಮ್ಮ ರಿಪೋರ್ಟರ್ ಜೊತೆ ಮಾತನಾಡಿದ್ದಾರೆ. ಹೇಗಾದ್ರೂ ಮಾಡಿ ನಮಗೆ ನ್ಯಾಯ ಕೊಡಿಸಿ ಅಂತ ಕಣ್ಣೀರಿಟ್ಟು ಗೋಳಾಡಿದ್ದಾರೆ. ಹಾಗಾದ್ರೆ ಬನ್ನಿ, ಈ ಲಕ್ಕವ್ವಜ್ಜಿ ಯಾರು? ರಿಪಬ್ಲಿಕ್ ಕನ್ನಡ ಸೂಪರ್ 3 ನೆನಪಾಗಿದ್ದು ಹೇಗೆ? ಇದೆಲ್ಲದರ ಅಸಲಿ ಕಹಾನಿಯನ್ನ ನಾವೀಗ ನಿಮ್ಗೆ ಒಂದೊಂದಾಗಿ ತೋರಿಸ್ತಾ ಹೋಗ್ತೀವಿ ನೋಡಿ. ಬೆಂಗಳೂರಿಗೆ ಹೋಗ್ಬಿಟ್ಟು ಸರ್ ಸಿಗ್ಲಿಲ್ಲ ನೋಡಕ್ ನಿಮ್ಗೆ? ಸಿಕ್ಕಿಲ್ರಿ. ಅಷ್ಟಕ್ಕೂ ಈ ತಾಯಿಯ ಹೆಸರು ಲಕ್ಕವ್ವಜ್ಜಿ. ಹಾವೇರಿ ಜಿಲ್ಲೆ ಬ್ಯಾಡಗಿ ತಾಲೂಕಿನ ಹಿರೇಅಣಜಿ ಗ್ರಾಮದವರು. ಇವರಿಗೆ 4 ಅಕ್ಕ ತಂಗಿಯರು ಹಾಗೂ 2 ಸಹೋದರರು. ಅಣ್ಣ ತೀರಿ ಹೋಗಿದ್ದು, ತಮ್ಮ ಮಾತ್ರ ಇದ್ದಾನೆ. ಆದ್ರೆ 5 ಎಕರೆ 26 ಗುಂಟೆ ಆಸ್ತಿ ಇದ್ದು, ಪಾಲನ್ನ ಕೇಳಿದ್ರೆ ಸೋದರ ಕೊಟ್ಟಿರ್ಲಿಲ್ಲ. ಆಸ್ತಿ ಪಾಲು ಕೊಡಲು ಆಗಲ್ಲ ಅಂತ ಹೇಳಿ ಸೋದರ ಕೇಸ್ ಹಾಕಿದ್ದ. ಆದ್ರೆ ಲಕ್ಕವ್ವಜ್ಜಿ ಆಸ್ತಿಗಾಗಿ ಕೋರ್ಟ್ನಲ್ಲಿ ಫೈಟ್ ಮಾಡೋಕೆ ಶುರು ಮಾಡಿ ಗೆದ್ದು ಬಿಟ್ಟಳು. ಕೋರ್ಟ್ ಪ್ರತಿಯೊಬ್ಬರಿಗೂ 38 ಗುಂಟೆ ಜಾಗ ಹಂಚಿತ್ತು. ಇಷ್ಟಕ್ಕೆ ಸುಮ್ಮನಾಗದ ಲಕ್ಕವ್ವಜ್ಜಿಯ ಸೋದರ ರಾಜಕಾರಣಿಗಳು, ಪೊಲೀಸ್ ಪವರ್, ಲೋಕಲ್ ಅಧಿಕಾರಿಗಳನ್ನ ಬಳಸಿ ಆಸ್ತಿ ಹಂಚಿಕೆ ಮಾಡದೆ ಹಾಗೆ ನೋಡಿಕೊಳ್ತಿದ್ದ. ಗ್ರಾಮ ಪಂಚಾಯಿತಿಯವರು ಯಾವುದೇ ದಾಖಲೆ ಕೊಡದ ಹಾಗೆ ಮಾಡಿದ್ರು. ನೋಡ್ರಿ, ಅವಾಗ ಕೊಟ್ಟಿರೋದು ಇವತ್ತಿಗೆ ಮಾಡಲಿಲ್ಲ. ಏನು ಹೇಳಿದ್ರು ಮುಂದೆ ವರ್ಷ ಕೊಡ್ತಾ ಹೋಗ್ತಾರೆ. ಈಗ ದುಡ್ಡು ತುಂಬ್ರಿ, ಸೈನ್ ಮಾಡ್ರಿ ಅಂತ ಇದನ್ನ ಹೇಳ್ತಾರೆ ಹೊರತು ನಮಗೇನು ಒಂದು ಕಾಗದ ಪತ್ರ ಕೊಡಕ್ಕೆ ಅವ್ರು ಮಾಡಿ ಕೊಡಕ್ಕೆ ರೆಡಿ ಇಲ್ರಿ. ಯಾಕಂದ್ರೆ PDO ಸಾಹೇಬ್ರಿ, ಗ್ರಾಮ ಪಂಚಾಯತ್ಗೆ ರೀ ಏನಂತಾರೆ? ಹೋದ್ರೆ ಏನಾಯ್ತಾರಲ್ಲಿ? ಅದ ಕೊಡೋದಿಲ್ಲ, ನಾವು ಮುಂದೆ ವರ್ಷ ಕೊಡ್ತೇವೆ. ಈಗ ದುಡ್ಡು ತುಂಬ್ರಿ, ಕಂದಾಯ ಅದನ್ನು 30,000 ಆಗೈತಿ, 40,000 ಆಗೈತಿ, ಆಮೇಲೆ 1 ವರ್ಷ ಬಿಟ್ಟು ಕೊಡ್ತೀವಿ. ಸೂಪರ್ 3 ಎಂಟ್ರಿ. ಆಫೀಸರ್ಸ್ ಶೇಕ್. ಇನ್ನು ನಮ್ಮ ಪ್ರತಿನಿಧಿ ಲಕ್ಕವ್ವಜ್ಜಿಯನ್ನ ಕರೆದುಕೊಂಡು ಗ್ರಾಮ ಪಂಚಾಯಿತಿಗೆ ಹೋಗಿದ್ದೆ ತಡ. ಎಲ್ಲರೂ ಅಲ್ಲಾಡಿ ಹೋದ್ರು. ನಮ್ಮ ಕ್ಯಾಮ್ರಾ ಆನ್ ಆಗ್ತಿದ್ದಂತೆ ಎಲ್ಲ ತಡಕಾಡೋಕೆ ಶುರು ಮಾಡಿದ್ರು. ಏನೆಲ್ಲ ಆಯ್ತು ಅನ್ನೋದನ್ನ ಸೀನ್ ಬೈ ಸೀನ್ ತೋರಿಸ್ತೀವಿ ನೋಡಿ. ದೃಶ್ಯ 1. ಲಕ್ಕವ್ವಜ್ಜಿಯನ್ನ ಗ್ರಾಮ ಪಂಚಾಯಿತಿಗೆ ಕರೆದುಕೊಂಡು ಹೋದ್ವಿ. ಸೂಪರ್ 3 ಮಾತು ಕೊಟ್ಟಂತೆ ಲಕ್ಕವ್ವಜ್ಜಿಯನ್ನ ಹಿರೇಅಣಜಿ ಗ್ರಾಮ ಪಂಚಾಯಿತಿಗೆ ಕರೆದುಕೊಂಡು ಹೋದ್ವಿ. ಜೊತೆಗೆ ಆಕೆಯ ಸಹೋದರಿಯರು ಬಂದ್ರು. ದೃಶ್ಯ 2. PDO ಮುಂದೆ ಲಕ್ಕವ್ವಜ್ಜಿ ಹಾಜರ್. ಹಿರೇಅಣಜಿಯ PDO ಮುಂದೆ ಲಕ್ಕವ್ವಜ್ಜಿ ಹಾಜರಾದ್ರು. ಆಗ PDO ಹಾಗೂ ಲಕ್ಕವ್ವಜ್ಜಿ ನಡುವೆ ಮಾತಿನ ಚಕಮಕಿ ನಡೆಯಿತು. ದೃಶ್ಯ 3. ದಾಖಲಾತಿ ತರಿಸಿ ಪರಿಶೀಲಿಸಿದ PDO. 28/2024 ಮಾಡಿದ್ರು. ಹೋದ್ರೆ ಇಲ್ಲಿ ಈ ಸುತ್ತು ಆಗಿಲ್ಲ. ಇಲ್ಲೆಲ್ಲ ಕೆಲವೊಂದು ಈ ಸುತ್ತೂ ಆಗಿಲ್ಲ. ಯಾವ ಅರ್ಜಿ ಕೊಟ್ರೆ ಆನ್ಲೈನ್ ಅರ್ಜಿ ಹಾಕಿ ತಕ್ಷಣವೇ PDO ಬಸವರಾಜ್ ತನ್ನ ಕೆಳಗಿನ ಅಧಿಕಾರಿಗಳಿಗೆ ಹೇಳಿ ತಕ್ಷಣವೇ ದಾಖಲಾತಿಗಳನ್ನ ತರಿಸಿಕೊಂಡ್ರು. ಎಲ್ಲರ ಮುಂದೆ ಪರಿಶೀಲನೆ ನಡೆಸಿದ್ರು. ಡಾಕ್ಯುಮೆಂಟ್ಸ್ ಪೂರ್ತಿ ಕೊಡೋದು ಸರ್. ಫಸ್ಟ್ ನೋಡಿ ಬರೋದು, ನಾನು ಅದಕ್ಕೆ ನೋಡ್ತೀನಿ ತಡಿ ಅಂದೆ. ಫಸ್ಟಿಗೆ ಬಂದಾಗ
ಪೆಂಡಿಂಗ್ ಇತ್ತು ಅದು ಅದಕ್ಕೆ ಪೆಂಡಿಂಗ್ ಇಟ್ಟಿದ್ವಿ. ದೃಶ್ಯ 4. ಕಂದಾಯ ಕಟ್ಟಿಸಿಕೊಂಡ ಗ್ರಾಮ ಪಂಚಾಯಿತಿ. ತಕ್ಷಣವೇ ಆಸ್ತಿ ದೃಢೀಕರಣ ಪತ್ರ ಕೊಡೋದಾಗಿ ಹೇಳಿದ್ರು. ಅದಕ್ಕಾಗಿ ಕಂದಾಯ ಕಟ್ಟುವಂತೆ ಪಿಡಿಒಗೆ ಹೇಳಿದಾಗ 17,175 ರೂಪಾಯಿ ಕಟ್ಟಿದ್ರು. ಈಗ ಎಣ್ಸೂರು ನೀವು ಎಣ್ಸೂರು ದೃಶ್ಯ 5. ಕಂದಾಯ ಕಟ್ತಿದ್ದಂಗೆ ಆಸ್ತಿ ದೃಢೀಕರಣ ಪತ್ರ. ಕ್ಲೋಸ್ ಮಾಡಬಹುದು. ಲಕ್ಕವಜ್ಜಿ ಕಂದಾಯ ಕಟ್ತಿದ್ದಂಗೆ ಆಕೆಗೆ ತನ್ನ ಪಾಲಿನ ಆಸ್ತಿ ದೃಢೀಕರಣ ಪತ್ರ ನೀಡಲಾಯಿತು. ದೃಶ್ಯ 6. ಲಕ್ಕವಜ್ಜಿ ಸೇರಿದಂತೆ ಮೂವರಿಗೂ ಆಸ್ತಿ. ಲಕ್ಕವಜ್ಜಿ ತನ್ನ ನೋವನ್ನ ತೋಡಿಕೊಂಡಿದ್ದಳು. ಇದೀಗ ಲಕ್ಕವಜ್ಜಿಯ ಸಹೋದರಿಯರಿಗೂ ಆಸ್ತಿ ದೃಢೀಕರಣ ಪತ್ರ ಸಿಕ್ಕಿದೆ. ಲಕ್ಕವಜ್ಜಿ ಇದೀಗ ಫುಲ್ ಖುಷಿಯಾಗಿದ್ದಾರೆ. ದೃಶ್ಯ 7. ನ್ಯಾಯ ಕೊಡಿಸಿದ್ದಕ್ಕೆ ರುದ್ರಪ್ಪ ಕೆಂಡ. ಹಾಕಣ ನೀನು ಏನ್ ಕೇಸ್ ಐತಿ ಇನ್ನು ಲಕ್ಕವನಿಗೆ ಹಾಗೂ ಸಹೋದರ ಸಹೋದರಿಯರಿಗೆ ಪಾಲು ಸಿಕ್ಕಿದ್ದಕ್ಕೆ ಸಹೋದರ ರುದ್ರಪ್ಪ ಕೆಂಡ ಮಂಡಲ ಆಗಿದ್ದ. ಎರಗಾಡಲು ಬಂದು ಕೊನೆಗೆ ಸೈಲೆಂಟ್ ಆಗಿ ಬಾಗಿಲು ಹಾಕಿಕೊಂಡು ಮನೆಯೊಳಗೆ ಹೋದ. ಅಲ್ಲ ಕೋರ್ಟ್ ಏನೋ ಆರ್ಡರ್ ಮಾಡೈತೆ. ಕೋರ್ಟ್ ಆರ್ಡರ್ ಏನಂತ ಮಾಡಿದೆ? ಯಾವ್ದಾರು ಮಾಡಕ್ಕೆ ನಾನು ಹೇಳೋ ಅವಶ್ಯಕತೆ ನನಗಿಲ್ಲ. ಈ ಕೋರ್ಟ್ ಯಾವ ಡಾಕ್ಯುಮೆಂಟ್ ಇದೆ ನಿನ್ ಕಡೆ ಐತೆ ಕೊಡು. ನಾನೇ ನಿಮ್ಮ ಫ್ಯಾಮಿಲಿ ನಮ್ಮ ಫ್ಯಾಮಿಲಿ ಅಲ್ಲ. ಅವ್ರು ಬಂದರು, ನಮ್ಮ ಎಲ್ಲ ಅಳಲು ಕೇಳಿದರು. ಹಿರೇಣಜಿಗೆ ನನ್ನ ಕರ್ಕೊಂಡು ಹೋದರು. ಕರ್ಕೊಂಡು ಹೋಗಿ ನನ್ನ ಆಸ್ತಿ ಪತ್ರನೆಲ್ಲ ಕೊಡಿಸಿದ್ರಿ. ದುಡ್ಡು ಕಡಿಸಿದ್ರು. ನಂದೆಲ್ಲ ಪ್ರಾಬ್ಲಮ್ ಬಗೆಹರಿಸಿ ಬಂದರು ಸರ್. ಆರ್ ಕನ್ನಡಕ್ಕೆ ಜಯವಾಗಲಿ, ಧನ್ಯವಾಗಲಿ. ಜಯಕುಮಾರ್ ಶೆಟ್ಟರ್ನ ಸಾಯೋವರೆಗೆ ಮರೆಯಲ್ಲರಿ ಹೆಣ್ಮಕ್ಳಿಗೆ ನ್ಯಾಯ ಕೊಡಿಸ್ತಾರ ಅಂತ ಬಂದಿದ್ದೆ ಸರ್. ನ್ಯಾಯ ಕೊಡಿಸಿದ್ದಾರೆ. 30 ವರ್ಷದಿಂದ ಆಸ್ತಿಗಾಗಿ ಹೋರಾಟ. 1 ವರ್ಷದಿಂದ ಆಸ್ತಿ ದೃಢೀಕರಣ ಪತ್ರಕ್ಕಾಗಿ ಅಲೆದಾಟಕ್ಕೆ ಇದೀಗ ಬ್ರೇಕ್ ಬಿದ್ದಿದೆ. ಇದೀಗ ಲಕ್ಕವನ ಲಕ್ ಬದಲಾಗಿದೆ. ಇದು ಸೂಪರ್ 3ಯ ಮತ್ತೊಂದು ಮಾನವೀಯತೆ ಇಂಪ್ಯಾಕ್ಟ್. ಕ್ಯಾಮ್ರಾಮನ್ ಶಂಕರ್ ಕೊಪ್ಪ ಜೊತೆ ಮಾರುತಿ BM, ರಿಪಬ್ಲಿಕ್ ಕನ್ನಡ, ಹಾವೇರಿ.